ನಮಸ್ಕಾರ ವೀಕ್ಷಕರೇ, ನಿಫ್ಟಿ 50 ಅನಾಲಿಸಿಸ್ಗೆ ಸ್ವಾಗತ. ನಾನು ಮಾಲ್ತೇಶ್ ದಾಮೋದರ್. ನಾನು ನಿಮ್ಮ ಮುಂದೆ ಸೋಮವಾರದಿಂದ ಶುಕ್ರವಾರದವರೆಗೆ ನಿಫ್ಟಿ 50 ಇಂಡೆಕ್ಸ್ ಏನಾಗಬಹುದು ಎಂದು ನಾನು ಹೇಳಲು ಬರುತ್ತೇನೆ. ವೀಕ್ಷಕರೇ, 22/9/2025 ವಿಡಿಯೋ ಇದು. ಓಪನ್ ಆಗಿರುವುದು 25,238, ಹೈ ಆಗಿರೋದು 25,330, ಲೋ ಆಗಿರೋದು 24,630. ಹೋದ ವಾರದಲ್ಲಿ ನಾನು ಹೇಳಿದ್ದೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಮೇಲೆ ಹೋಗುವುದಿಲ್ಲ ಅಂಥೇಳಿ. ಒಂದನೇ ರೆಸಿಸ್ಟೆನ್ಸ್ ಹತ್ರ ಕ್ಲೋಸ್ ಆಗಿದೆ. ಅಲ್ಲಿಂದ ಆ ನಂತರ ಇಲ್ಲಿ ನೋಡಬಹುದು ನೀವು, ಒಂದನೇ ಸಪೋರ್ಟು, ಎರಡನೇ ಸಪೋರ್ಟು, ಮೂರನೇ ಸಪೋರ್ಟ್ ಕೆಳಗಡೆನೇ ಕ್ಲೋಸ್ ಆಗಿದೆ. 24,654ಕ್ಕೆ ಕ್ಲೋಸ್ ಆಗಿದೆ. ಹೋದ ವಾರದಲ್ಲಿ ಫೆಡ್ ವಿತ್ ಟ್ಯಾರಿಫ್ ಇದರಿಂದ ನಿಫ್ಟಿ ಇಂಡೆಕ್ಸು ಮೇಲೆ ಹೋಗುವುದಿಲ್ಲ ಎಂದು ಹೇಳಿದ್ದೆ. ಹಾಗೇ ಆಗಿದೆ. ಇನ್ನು ನೆಕ್ಸ್ಟ್ 29/9/2025 ನಿಫ್ಟಿ ಇಂಡೆಕ್ಸು ಏನಾಗಬಹುದು ಎಂದು ನೋಡಬಹುದು. ಇದು 25/9/2025 ನಿಫ್ಟಿ 50 ಇಂಡೆಕ್ಸಿನ ಅನಾಲಿಸಿಸ್. ಇಲ್ಲಿ ನೋಡಬಹುದು 25,113 ಒಂದನೇ ರೆಸಿಸ್ಟೆನ್ಸು, ಎರಡನೇ ರೆಸಿಸ್ಟೆನ್ಸು 25,573, ಮೂರನೇ ರೆಸಿಸ್ಟೆನ್ಸು 25,815, ನಾಲ್ಕನೇ ರೆಸಿಸ್ಟೆನ್ಸು 26,275, ಒಂದನೇ ಸಪೋರ್ಟು 24,411, ಎರಡನೇ ಸಪೋರ್ಟು 24,169, ಮೂರನೇ ಸಪೋರ್ಟು 23,709, ನಾಲ್ಕನೇ ಸಪೋರ್ಟು 23,467. ಈಗ ಈ ವಾರ ನಿಫ್ಟಿ 50 ಇಂಡೆಕ್ಸ್ ಏನಾಗಬಹುದು ಇಲ್ಲಿ ನೀವು ನೋಡಬಹುದು. ನಾಲ್ಕನೇ ರೆಸಿಸ್ಟೆನ್ಸು 25,275ಗೆ ಎಂಡ್ ಆಗಿದೆ. ನಿಫ್ಟಿ 50 ಟ್ಯಾರಿಫು GST ಅನುಮೋದನೆ ಆದರೂ ಕೂಡ ಟ್ಯಾರಿಫ್ ಇನ್ನೂ ಕ್ಲೀನ್ ಆಗಿಲ್ಲ. GST ಅನುಮೋದನೆ ಆಗಿದೆ 22ಕ್ಕೆ ಅನುಮೋದನೆ ಆದರೂ ಕೂಡ ಮಾರ್ಕೆಟು ಅಪ್ ಮೂಮೆಂಟಲ್ಲಿ ಇಲ್ಲೇ ಇಲ್ಲ. ಹೋದ ವಾರ ಹೇಳಿದ ಹಾಗೆ ಮಾರ್ಕೆಟು ಮೇಲೆ ಹೋಗೇ ಇಲ್ಲ. ಹೋದ ವಾರ ಹೇಳಿದಂಗೆ ಆಗಿದೆ. ಈ ವಾರ ಬ್ಯಾಂಕ್ ನಿಫ್ಟಿ RBI ಇದ್ದರಿಂದ ಮಾರ್ಕೆಟು ಮೇಲೆ ಹೋಗಲು ಎಸ್ಟಿಮೇಟು ಇಲ್ಲ. ಹಾಗೆಯೇ ರೆಕ್ಟ್ಯಾಂಗಲ್ ಥರ ನೋಡಿದರೆ ನಿಫ್ಟಿ ನೋಡಬಹುದು. ಇನ್ನು ಕೆಲವೊಬ್ಬರ ಎಸ್ಟಿಮೇಟಲ್ಲೇ ಇದೆ ಮಾರ್ಕೆಟ್. ಹಾಗೆಯೇ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಹೇಳೋದಾದರೆ, ಮುಂದಿನ ವಾರ ಕ್ವಾರ್ಟರ್ಲಿ ರಿಸಲ್ಟ್ ಬರೋ ಎಸ್ಟಿಮೇಟ್ ಇದರಿಂದ ಮಾರ್ಕೆಟು ಮೇಲೆ ಹೋಗಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ನೋಡಬಹುದು, ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ಸು. ಇದು ಕೂಡ 22/9/2025 ಹೋದ ವಾರದ ವಿಡಿಯೋ. ಇಲ್ಲಿ ಕೂಡ ನೋಡಬಹುದು, ಇದು ಓಪನ್ನು 55,429, ಹೈ ಆಗಿರೋದು 55,665, ಲೋ ಆಗಿರೋದು 54,312, ಕ್ಲೋಸ್ ಆಗಿರೋದು 54,389. ಇದು ಈ ವಾರ 1ನೇ ತಾರೀಕು RBI ಇದರಿಂದ ರೇಟ್ ಕಟ್ ಆಗಬಹುದು ಅಥವಾ ಇಲ್ಲವೆಂದು ನೋಡಬಹುದು. ಈ ಬ್ಯಾಂಕ್ ನಿಫ್ಟಿ RBI ಮುಖಾಂತರ ಇದ್ದಿರುತ್ತೆ. ನೆಕ್ಸ್ಟು ಇಲ್ಲಿ ನೋಡಬಹುದು,
ಬ್ಯಾಂಕ್ ನಿಫ್ಟಿ ಕೂಡ ಮೇಲೂ ಹೋಗೋದಿಲ್ಲ ಎಂದು ಹೇಳಿದ್ದೆ. ಅದೇ ರೀತಿ 1ನೇ ಸಪೋರ್ಟ್ 2ನೇ ಸಪೋರ್ಟ್ ಎಂಟ್ರಿಗೆ ಕ್ಲೋಸ್ ಆಗಿದೆ. 3ನೇ ಸಪೋರ್ಟ್ 4ನೇ ಸಪೋರ್ಟ್ ಹತ್ರ ಇಲ್ಲ. ಇದು ಯಾಕೆಂದರೆ RBI ಫೆಡ್ ರೇಟ್ ನೋಡುವ ಎಸ್ಟಿಮೇಟ್ ಇದೆ. RBI ಏನು ಹೇಳುತ್ತೋ ಅದೇ ಥರ ಬ್ಯಾಂಕ್ ನಿಫ್ಟಿ ಆಗುತ್ತೆ. ನೆಕ್ಸ್ಟ್ ಮುಂದಿನ ವಾರ ಏನಾಗಬಹುದು ಎಂದು 29/9/2020 ವೀಕ್ಷಕರೇ ನೋಡಬಹುದು. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಇದು ಕೂಡ 4ನೇ ರೆಸಿಸ್ಟೆನ್ಸು 57,510 ಹತ್ರ ಇದೆ. ಇದು ಕೂಡ ಪಾಯಿಂಟು PP 54,788, TC 54,988, 54,588, BC TC PP ಅಂದರೆ ಹೋದ ವಾರದ ವಿಡಿಯೋದಲ್ಲಿ ಏನಂತ ಹೇಳಿದ್ದೀನಿ. 1ನೇ ರೆಸಿಸ್ಟೆನ್ಸು 55,266, 2ನೇ ರೆಸಿಸ್ಟೆನ್ಸು 56,164, 3ನೇ ರೆಸಿಸ್ಟೆನ್ಸು 56,622, 3ನೇ ರೆಸಿಸ್ಟೆನ್ಸು 57,500. ನೆಕ್ಸ್ಟ್ ಹಾಗೆಯೇ 1ನೇ ಸಪೋರ್ಟು 53,910, 2ನೇ ಸಪೋರ್ಟು 53,432, 3ನೇ ರೆಸಿಸ್ಟೆನ್ಸು 52,554, 4ನೇ ಸಪೋರ್ಟ್ 52,076. ನೆಕ್ಸ್ಟ್ ನೋಡಬಹುದು. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಸ್ಸು. ಈ 29/9/2025 ಅನಾಲಿಸಸ್ಸು. RBI ಗವರ್ನರ್ 50% ಅಥವಾ 25% ಇಳಿಸ್ತಾರೋ ಅಥವಾ ಏರಿಸ್ತಾರೋ ಅಥವಾ ಅದನ್ನೇ ರೇಂಜಲ್ಲಿ ನಡೆಸ್ತಾರೋ ನೋಡಬೇಕು. ಆ ಉದ್ದೇಶದಿಂದ ಮಾರ್ಕೆಟು ಇದು RBI ಅವಲಂಬನೆಯಾಗಿ ಇರುತ್ತದೆ. ಆ ಉದ್ದೇಶಕ್ಕೆ ಮಾರ್ಕೆಟು ನನ್ನ ಪ್ರಕಾರವಾಗಿ ನೆಗೆಟಿವ್ ಮೋಡಲ್ಲೇ ಇರುತ್ತದೆ ಎಂದು ಹೇಳುತ್ತೇನೆ. ಅದೇ ರೀತಿ ರೆಕ್ಟ್ಯಾಂಗಲ್ ಥರ ಹಾಕಿ ನೋಡುವುದಾದರೆ ಮಾರ್ಕೆಟು ಇನ್ನೂ ಕೂಡ ಕೆಳಗಡೆ ಬರೋ ಲಕ್ಷಣಗಳು ಹೆಚ್ಚಾಗಿವೆ. ಹೋದ ವಾರದ ವಿಡಿಯೋ 22/9/2025 ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿರಿ. ಮಾರ್ಕೆಟು ವೀಕ್ಲಿ ಅರ್ಥ ಆಗುತ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮದು ಲೈಕ್ ಇರಲಿ ಎಂದು ನಾನು ಭಾವಿಸುತ್ತೇನೆ.